ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಈರುಳ್ಳಿ ಬಜ್ಜಿ ಮಾಡತ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಊರಾಗ ವಾರಕ್ಕೊಮ್ಮೆ ಸಂತೆ ಆಕತ್ರಿ. ಹೀಗಾಗಿ ಎಲ್ಲ ಕಾಯಿಪಲ್ಯಗಳು ನಮಗೆ ವಾರದಾಗ ಒಂದು ದಿನ ಸಿಗ್ತಾವೆ. ಅದಕ್ಕೆ ಇವತ್ತು ಕಾಯಿಪಲ್ಯ ಎಲ್ಲ ಫ್ರೆಶ್ ಇತ್ತು. ಹೀಗಾಗಿ ಬಜ್ಜಿ ಮಾಡಿದ್ರೆ ಆತಂದು ನೆನಪಾತು. ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಕಡಲೆ ಹಿಟ್ಟು ತೊಗೊಂಡೇನಿ. ಒಂದು ಅರ್ಧ ಕೆ ಜಿ ಅಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಉಳ್ಳಾಗಡ್ಡಿ 1 ಕೆ ಜಿ ಅಷ್ಟು ಸೇರ್ಸತ್ತನಂತೆ. ಯಾಕಪ್ಪ ಅಂದ್ರೆ ಈರುಳ್ಳಿ ಬಜ್ಜಿ ಅಂದರೆ ಉಳ್ಳಾಗಡ್ಡಿ ಹಾಕ್ದೆ ಹೆಂಗೆ ಬಜ್ಜಿ ಮಾಡೋಣಕತಿ ಹೇಳಿ ನೋಡೋಣ. ಅದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚೆ ಅರಿಶಿನ, ಒಂದು 2-3 ಚಮಚೆ ಮಸಾಲೆ ಖಾರ ಇತ್ತು, ಅದನ್ನು ಹಾಕೊಳತ್ತನಂತ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಅಜ್ವಾನ್ ಇತ್ತು, ಅಜ್ವಾನ ಸ್ವಲ್ಪ ಕೈಯಾಗಡ್ ತಿಕ್ಕಿ ಊದಿ ಅಜ್ವಾನ್ ಸೇರ್ಸತ್ತನಂತ. ಅದಕ್ಕೆ ಹೊಳ್ಳಿ ಸಣ್ಣ ರವೆ ಇತ್ತು ಅಂದ್ರೆ ಚಿರೋಟಿ ರವೆ ಇತ್ತು ರೀ, ಅದನ್ನು ಸೇರ್ಸತ್ತನಂತ. ಇದೇ ನೋಡ್ರಿ ಮೇನ್ ಅದಕ್ಕೆ ಕ್ರಿಸ್ಪಿಯಾಗಿ ನಮ್ಮ ಬಜ್ಜಿ ಬರಾಕ. ಇನ್ನು ಶೇಂಗಾ ಕಾಳಿದ್ದು ರೀ, ಅವನ್ನೆಲ್ಲ ಹುರಿದ ರೆಡಿ ಮಾಡಿ ಇಟ್ಕೊಂಡೀನಿ. ಆ ಪೌಡರ್ನ ನಾ ಇಲ್ಲೇ ಮಿಕ್ಸರ್ ಮಾಡ್ಕೊಂಬಂದು ಹಾಕತ್ತನಂತ್ರಿ. ಇದು ನಮಗೆ ಮಸ್ತ್ ಬೈಕಿ ಟೇಸ್ಟ್ ಕೊಡ್ತೈತ್ರಿ. ಸ್ವಲ್ಪ ಸೇರ್ಸಾತೀನಿ, ಭಾಳ ಏನು ಸೇರ್ಸಾತಿಲ್ಲ. ಒಂದು 4-5 ಚಮಚೆ ಅಷ್ಟು ತೊಗೊಂಡೇನಿ ರೀ. ಇನ್ನು ಜೀರಿಗೆ ಮತ್ತು ಕೊತ್ತಂಬರಿ ಕಾಳು 2 ಹುರಿದ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಅದನ್ನು ಇದಕ್ಕೆ ಸೇರ್ಸಾತೇನಂತ. ಫ್ಲೇವರ್ ಚೆಂದ ಕೊಡ್ತೈತಿ. ನೀವು ಡೈರೆಕ್ಟಾಗಿ ಕುಡಿಸ್ತೇನಂದ್ರೆ ಕುಡಿಸ್ಕೋರಿ. ಮತ್ತು ಈರುಳ್ಳಿ ಸೊಪ್ಪು ತಂದೀನಿ ರೀ ಸಂತಿಗೆ ಹೋಗಿ ಇವತ್ತು. ಹೀಗಾಗಿ ಫ್ರೆಶ್ ಕೊತ್ತಂಬರಿ ಇತ್ತು, ಕರಿಬೇವು ಇತ್ತು, 3 ಸೇರಿಸಿ ಕಟ್ ಮಾಡಿ ಹಾಕತ್ತನಂತ್ರಿ. ಮತ್ತು ಈರುಳ್ಳಿ ಎಷ್ಟು ಹಾಕ್ತೇವಲ್ಲ ಅಷ್ಟು ಟೇಸ್ಟ್ ಕೊಡ್ತೈತ್ರಿ. ಹೀಗಾಗಿ ಈರುಳ್ಳಿನ ಜಾಸ್ತಿನ ಹಾಕೊಂಡ್ಬಿಟ್ಟಿದ್ದೇನಂತ. ಇನ್ನು ಎಲ್ಲನೂ ನಾವು ನೀರಂತಿ ಹಾಕ್ಲಾರ್ದ ಮಿಕ್ಸ್ ಮಾಡೋಣಂತ. ನಂದದ ಬೌಲ್ ತುಂಬಿದ್ದಕ್ಕೆ ನಾನು ದೊಡ್ಡ ಪರಾತ್ನಾಗ ಹಾಕ್ಕೊಳತ್ತೇನೆ ರೀ. ಯಾಕಂದ್ರೆ ಹೊಳ್ಸಾಡಕತ್ರ ಕಡಿಗೆಲ್ಲ ಬಿದ್ದು ಬಿಡ್ತೈತಿ. ಹೀಗಾಗಿ ಇನ್ನೊಂದು ದೊಡ್ಡ ಪರಾತ್ನಾಗ ಹಾಕ್ಕೊಳತ್ತನಂತ. ನೀರು ಏನೂ ಹಾಕ್ದೆ ನಾವು ಹಂಗೆ ಮೊದಲ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಉಪ್ಪ, ಖಾರ, ರವೆ ಎಲ್ಲ ಕಡೆ ನಮಗೆ ಮಿಕ್ಸಾಗಿ ಸಿಗಬೇಕ್ರಿ. ನೋಡ್ರಿ ಇಲ್ಲೇ ಈ ರೀತಿ ಕಲರ್ ಚೇಂಜ್ ಆತ್ರಿ. ನೀರೇನು ಹಾಕೇನೇ ಇಲ್ಲ. ನೋಡ್ರಿ ಇಲ್ಲೇ ಕೈಯಾಗ ಈ ರೀತಿ ಅದಕ್ಕೆ ನಮಗೆ ಸಿಕ್ತು. ಇನ್ನು ನೋಡ್ಕೊತ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣಂತ್ರಿ. ಭಾಳ ತೆಳ್ಳಗನೂ ಮಾಡ್ಕೋದು ಬೇಡ, ಭಾಳ ಗಟ್ಟಿನೂ ಮಾಡ್ಕೋದು ಬೇಡ. ನಮಗೆ ಎಷ್ಟು ಹದಕ್ಕೆ ಬೇಕಲ್ಲ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜ್ಜಿ ಹಿಟ್ಟು ನಾದ್ಕೊಂಡ್ಬಿಡೋಣಂತ್ರಿ. ನಮ್ಮ ಮನ್ಯಾಗ ನಮ್ಮ ಅಜ್ಜಾರ್ಗೆ ಸೋಮವಾರ ದಿನ ಸಂತಿಗೆ ಹೋಗ್ಬಂದು ಸಾಯಂಕಾಲ ಬಜ್ಜಿ ಮಾಡಿ ಎಷ್ಟೊತ್ತಿದ್ರೂ ಕೊಡಲೇಬೇಕ್ರಿ. ಸಂತಿ ಬಿಟ್ಟರು ನಡಿತೈತಿ ಖರೆ, ಆದ್ರೆ ಬಜ್ಜಿ ಮಾತ್ರ ಬಿಡೋಂಗಿಲ್ಲ. ಒಂದು ವೇಳೆ ಬಜ್ಜಿ ಮಾಡೋದು ಬಿಟ್ಟಿವಂದ್ರೆ ಯಾಕೆ ದೀಪಾ ಸಂತಿಗೆ ಯಾಕೆ ಹೋಗಿಲ್ಲ, ಬಜ್ಜಿ ಯಾಕೆ ಮಾಡಿಲ್ಲ ಅಂತ ಕೇಳೇ ಬಿಡ್ತಾರೋ. ಹೀಗಾಗಿ ಅವ್ರ ಸಂಬಂಧ ಆದರೂ ನಾನು ಮಾಡಲೇಬೇಕ್ರಿ. ನೋಡ್ರಿ ನನಗೆ ಫೈನಲಾಗಿ ಇಷ್ಟ ಅದಕ್ಕೆ ಹಿಟ್ಟು ಸಿಗ್ಬೇಕು ನೋಡ್ರಿ. ಇನ್ನು ಇದನ್ನೆಲ್ಲ ಒಂದು ಅರ್ಧ ತಾಸು ನೆನೆಕಂತ ಇಟ್ಬಿಡೋಣ್ರಿ. ರವೆ ಹಾಕಿರ್ತೇವಲ್ಲ, ಹೀಗಾಗಿ ಸ್ವಲ್ಪ ಹಣ್ಣಿಗಿನ್ನಿದ್ದು ಕಲ್ಲಂಗಡಿಯನ್ನು ಎಲ್ಲ ತಿಂದ್ಕೊಂಡು ಬಂದ್ಬಿಡೋಣಂತ ನಡೀರಿ. ನೋಡ್ರಿಲೆ ನನಗೆ ಇಷ್ಟ ಅದಕ್ಕೆ ಸಿಕ್ತು. ಇನ್ನೇನು ಮಾಡ್ತೇವೆ ಬಜ್ಜಿ ಅನ್ನುವಾಗ ಸ್ವಲ್ಪ ಸೋಡಾ ಇತ್ತು, ಸ್ವಲ್ಪ ಸೇರಿಸಿ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಇದೇ ಟೈಮ್ದಾಗ ನೀವು ಉಪ್ಪು ಖಾರ ನೋಡ್ಕೋತೇನಂದ್ರೆ ನೋಡ್ಕೊರಿ, ಮತ್ತು ಏನಾರ ಕುಡಿಸ್ತೇನಂದ್ರೆ ಕುಡಿಸ್ಕೊಂಬಿಡ್ರಿ. ಇನ್ಯಾಕೆ ತಡ ಮಾಡೋದು, ಎಣ್ಣೆನೂ ಕಾಯಕ್ಕಿಟ್ಟಿದ್ದೇವಂತ. ಎಣ್ಣೆ ಕಾಯುವವರೆಗೂ ಬಜ್ಜಿ ಅಷ್ಟು ತಿನ್ನಾನಕ್ಕತನ ಹೇಳಿ ನೋಡೋನು. ಅದ್ರ ಜೊತೆ ಮಸ್ತ್ ಪೈಕಿ ಚುಮ್ಮರಿನೂ ಬೇಕು. ಸೊ ಹೀಗಾಗಿ ಪಟ ಅಂತ ಒಗ್ಗರಣೆ ಏನೂ ಕೊಟ್ಟಿಲ್ಲ. ಹಂಗೆ ಉಪ್ಪು ಖಾರ, ಒಂಚೂರು ಅರಿಶಿನ, ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಇತ್ತು, ಅಡುಗೆ ಎಣ್ಣೆ ಮಿಕ್ಸ್ ಮಾಡತ್ತನಂತ. ಎಲ್ಲ ಕಲಿಸ್ಕೊಂಡು ಚುನ್ಮರಿ ರೆಡಿ ಮಾಡತ್ತೇನೆ ರೀ. ಒಗ್ಗರಣೆ ಅಂತಿ ಡೈಲಿ ಕೊಟ್ಟ ತಿಂದೇ ಇರ್ತೇವೆ. ಹೀಗಾಗಿ ಬಜ್ಜಿ ಮಾಡಿದ್ದಿನ ಅಂತಿ ಇದೇ ರೀತಿ ಒಗ್ಗರಣೆ ಚುಮ್ಮರಿ ನಾವು ಮಾಡ್ತೇವೆ ರೀ. ನೋಡ್ರಿಲ್ಲೇ ಸ್ವಲ್ಪ ಕೊತ್ತಂಬರಿ, ಹೆಂಚಿದ ಉಳ್ಳಾಗಡ್ಡಿ ಇದ್ದು ರೀ, ಅವನು ಮಿಕ್ಸ್ ಮಾಡತ್ತನಂತ. ಟೊಮೆಟೊದು ಹಾಕೋರಿದ್ರೆ ಹಾಕೋರಿಪ್ಪ, ನಾನು ಮೆತ್ತಗೆ ಹಾಕಾವು. ಬಜ್ಜಿ ಜೋಡಿ ಕುರು ಅಂತ ಚುಮ್ಮರಿ ಬಾಯಾಗ ಸಿಕ್ಕರೆ ಮಸ್ತ್ ಹತ್ತಂದು ಟೊಮೆಟೊ ಏನು ಹಾಕಲಿಲ್ಲ. ನೋಡಿರಿ ಸ್ವಲ್ಪ ಸೇವ್ ಹಾಕಿ ಎಲ್ಲನೂ ಕಲ್ಸಾಡಿ ಇಟ್ಕೊಂಡ್ಬಿಡೋಣಂತ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ದು ಎಣ್ಣೆ ಕಾದ ರೆಡಿ ಆಗೈತಿ. ನಡ್ರಿ ಇನ್ಯಾಕೆ ತಡ, ಪಟ ಅಂತಂದು ಬಜ್ಜಿ ಬಿಟ್ಬಿಡೋನು. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ ನಮ್ಮ ಬಜ್ಜಿ ಅಂತಿ ಪಟ ರೆಡಿ ಆದು. ಸೋಮವಾರ ಒಂದಿನ ಬಿಟ್ಟು ನಡು ವಾರದಾಗ ಏನಾದರೂ ಬಜ್ಜಿ ಮಾಡಿಕೊಟ್ರು ಸೋಮವಾರ ತಿಂದಂಗೆ ನಮಗೆ ಬಜ್ಜಿ ತಿಂದಂಗೆ ಆಗೋದಿಲ್ವಾ. ನೀನು ಎಷ್ಟೊತ್ತಿದ್ರು ಸೋಮವಾರ ಮಾಡಲೇಬೇಕಂತಂದು ನಮ್ಮ ಅಜ್ಜಾರು ನಿಂತು ಬಿಡ್ತಾರೆ. ಹೀಗಾಗಿ ಅವ್ರ ಸಂಬಂಧ ಆದರೂ ನಾನು ಎನಿ ಕಂಡೀಷನ್ ಸೋಮವಾರ ದಿನ ಬಜ್ಜಿ ಮಾಡೇ ಬಿಡ್ತೇನೆ. ನೋಡಿರಿ ಈ ರೀತಿ ಅದು
ಇನ್ನು ಅವ್ರದ್ದೆಲ್ಲ ಕೋರಿಕೆ ಎಲ್ಲ ಮುಗಿಸೋರಿಗೆ ನನ್ನ ಮಕ್ಕಳು ನನಗೆ ಆಲೂ ಹಾಕಿ ಮಾಡಿಕೊಡಮ್ಮ ಅಂತ ಅವ್ರು ಓಡಿ ಬಂದರು. ಅವ್ರದ್ದು ಯಾಕೆ ಮನಸ್ಸು ನೋಯಿಸೋದಂದ ಆಲೂ ಎಲ್ಲ ತೆರೆದು ಶೆಪ್ಪಿ ತೆಗೆದು ಹೆಂಚಿಟ್ಕೊಂಡ ಅವನ್ನೆಲ್ಲ ಇದೇ ಹಿಟ್ಟಿನಾಗ ಹಾಕಿ ಮಾಡಿಕೊಡತ್ತೇನೆ ರೀ. ಒಂಥರ ಬೇಡಿಕೆ ಇಟ್ಟರೆ ಮಗಳು ಒಂಥರ ಬೇಡಿಕೆ ಇಟ್ಬಿಡ್ತಾಳ್ರಿ. ಮತ್ತು ನಾವು ಪೇರೆಂಟ್ಸಾಗಿ ಎಲ್ಲರದು ಬೇಡಿಕೆ ಈಡೇರಿಸಬೇಕಲ್ರಿ. ಹೆಂಗೆ ಅಂತೀರಿ ನೀವು? ಏನೇ ಹೇಳ್ರಿ, ಹಂಗೆ ಬಜ್ಜಿ ಮಾಡಿ ಟೇಸ್ಟ್ ಮಾಡೋದಕ್ಕೂ ಆಲೂ ಹಾಕಿ ಮಾಡೋದಕ್ಕೂ ಇದು ಒಂಥರ ಟೇಸ್ಟ್ ಕೊಟ್ಟೇ ಬಿಡ್ತೈತೆ ರೀ. ಮಕ್ಕಳ ಜೊತೆ ನಾವು ಒಂಚೂರ ಬಾಯಾಡ್ಸೇ ಬಿಡ್ತೇವೆ, ಯಾಕಂದ್ರೆ ನಾವು ಎಲ್ಲ ಥರ ಮಕ್ಕಳ ಜೋಡಿ ಟೇಸ್ಟ್ ಮಾಡ್ತೇವಂತ. ಇನ್ನು ಮಗಳದೊಂಥರ ಬೇಡಿಕೆ ಆದ್ರೆ ಮಗಂದೊಂಥರ ಬೇಡಿಕೆ ಆತ್ರಿ. ನನಗೆ ಹಿಟ್ಟನ್ನ ಬೇಡ ಮಮ್ಮಿ, ನನಗೆ ಹಂಗೆ ಮಾಡಿಕೊಡು ಅಂತ ಅವ್ನ ಬೇಡಿಕೆ ಇಟ್ಟ. ಅವನದು ಯಾಕೆ ಮನಸ್ಸು ನೋಯಿಸೋದು ಅಂತಂದು ಆಲೂ ಎಲ್ಲ ಹಿಟ್ಟು ಹಾಕ್ಲಾರ್ದನ ಹಂಗೆ ಫ್ರೈ ಮಾಡಿ ಕೊಡಾತನಂತ್ರಿ. ಅವನೇನು ಸಾಸ್ ಹಚ್ಕೊಂಡ ಅವ್ನು ತಿಂತಾನಂತ. ನೋಡ್ರಿ ಎಲ್ಲ ಫೈನಲಾಗಿ ನಮ್ಮನು ಕರಾತ ಇವು ನೋಡ್ರಿ ಮಸ್ತ್ ಬೇಕಿ ಉಪ್ಪ ಖಾರ ಆಮೇಲೆ ಹಾಕೊಂಡು ತಿಂದ್ಬಿಡೋದು. ಬ್ಯಾಡಂದ್ರೆ ಸಾಸ್ ಹಚ್ಕೊಂಡಾದರೂ ತಿನ್ನಿರಿ. ನೋಡ್ರಿ ಮಾಡೋದೆಲ್ಲ ಅಂತೂ ಆಯಿತು. ಇನ್ನು ನಮ್ಮ ಅಜ್ಜಾರಿಗೆ ಅವ್ರ ಬೇಡಿಕೆ ಏನಿಟ್ಟಿರಲ್ಲ ಆ ಬಜ್ಜಿ ಹಾಕಿಕೊಟ್ಟು ಮಕ್ಕಳ ಬೇಡಿಕೆಗಳನ್ನೆಲ್ಲ ಇವ್ರಿಗೆ ಇದನ್ನು ಹಾಕಿಕೊಟ್ಟು ಇನ್ನು ಹಿತ್ತಲ ಕಡೆ ಹೋಗಿ ಕರ್ಕೊಂಬರೋನು ನೋಡ್ರಿ. ಯಾಕಂದ್ರೆ ಹಿತ್ತಲ್ದಾಗ ವಾತಾವರಣ ಮಸ್ತ್ ಬಿಟ್ಟಿತ್ತು. ಬಜ್ಜಿ ತಿನ್ನೋ ಮೂಡ್ನಾಗ ಇದ್ದೀವಿ, ಯಾಕಂದ್ರೆ ಮಳೆ ಬರುವಂಗೆ ಆಗಿತ್ತು. ಆದ್ರೆ ಮಳೆ ಏನು ಬರಲಿಲ್ಲ. ಅದಕ್ಕೆ ಅಲ್ಲೇ ಕುಂತ್ಕೊಂಡು ಚಹಾ ಕುಡಿಯತ್ತೇವಂತ ನಾವು. ಬಜ್ಜಿ ಚುನ್ಮರಿ ಆಲೂ ಬಜ್ಜಿ ಎಲ್ಲ ಇಟ್ಕೊಂಡ ನನ್ನ ಮಾತಿನ ಗದ್ದಲಾಗ ಬಜ್ಜಿ ಎಡ್ ತೋರಿಸ್ತೇನಂತ ನಡೀರಿ. ಹೆಂಗಾಗಿದ್ದಾವು ನೋಡ್ರಿಲ್ಲೇ ಬಿಚ್ಚಿ ತೋರ್ಸಾತನಂತ ಮಸ್ತ್ ಪೈಕಿ ಒಳಗೆ ಏನು ಗಂಟಿರ್ಲಾರ್ದಂಗೆ ಬಂದುಬಿಟ್ಟಿದ್ದಾವು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ವಿಡಿಯೋ ನೋಡಬೇಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕತ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬರ್ತೇನಂತ್ರಿ. ಅಲ್ಲಿವರೆಗೂ ಬಾಯ್.